ಖಾಸಗಿ ದರ್ಬಾರ್ ಒಳಗಡೆ ಹೋಗ್ತಾ ಇದ್ದೀವಿ. मालूम होना चाहिए कि आज दस्तार और खलक़ाए खिलाफत की सूरत में एक बहुत भारी बोझ यानी एक अजीम जिम्मेदारी तुम पर डाली गई है। ये दस्तार और खलक़ा पोशी बज़ाहिर खुशनुमा लिबास है, मगर याद रखो इस खुश लिबासी के बातिन में तक़वा और तहारत की सख्तियाँ, इबादत और रियाजत के अलावा फ़क्र और फाक़ा की हरारत भी पोशीदा है। अगर तुमने अपने नफ्स पर काबू रखा और अपने ज़ाहिर और बातिन को शरीयत मुहम्मदी मैं एक शेर लिख के मतलब याद करके आया था हज़रत इब्राहिम साहब के लिए, लेकिन मैं कह नहीं पाया, इसलिए माज़रत के साथ फिर से मैं माइक लेता हूँ कि आपने बहुत बड़ी बड़ी गज़लें लिखी है, बहुत बड़े सूफ़ी सब लिखे हैं, लेकिन मैंने एक शेर मेरा नहीं है लेकिन इस मौजू पे और आप पर बहुत स्वीट होता है कि मैं नहीं जानता क्या है इबादत करना, मैं नहीं जानता क्या है इबादत करना, मेरा मसलक है हर इंसान से मोहब्बत करना। बहुत बहुत शुक्रिया वसीम भाई, बहुत बहुत भैया वो नहीं बोल सकता क्या? ಸಾಯಂಕಾಲದ ಒಂದು ಪ್ರೋಗ್ರಾಮ್ ಇಲ್ಲಿ ಭಾಳ ಚೆನ್ನಾಗಾದಾಯಿತು. ಮುಂಬೈಯಿಂದ ಲೀಡರ್ಗಳು ಬಂದಿದ್ದರು, ಅವರಿಬ್ಬರಿಗೆ ಸನ್ಮಾನ ಮಾಡಿ ಈ ಒಂದು ವಾತಾವರಣ ಈ ರೀತಿಯಾಗಿ ಚೆನ್ನಾಗಿದೆ. ಭಾಳ ಒಳ್ಳೆ ಸುಖವಾಗಿರುವಂಥ ಇಲ್ಲಿ ನೀವು ನೋಡ್ತಾ ಇದ್ದೀರ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅದ್ಭುತವಾಗಿ ಒಳ್ಳೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿದೆ. ಇಲ್ಲಿ 1000 ದೀಪಗಳು ಅಂಟಿಸಿದ್ದಾರೆ, ನೀವು ನೋಡೋಣ ಬನ್ನಿ ಹೇಗಿದೆ ದೀಪಗಳು ಅಂತ ಬಿಟ್ಟು. ಇವೆಲ್ಲ ತುಪ್ಪದ ದೀಪ ಅಂತ ಏನೇನು ಹೆಸರು ಬರೆದು ದೀಪಗಳು ಅಂಟಿಸ್ತಾ ಇರೋಂಥದ್ದು. ಇನ್ನು ಈ ಕಡೆ ಎಲ್ಲ ದೀಪ ಅಂಟಿಸ್ತಾ ಇದ್ದಾರೆ. ಇಲ್ಲಿ ಲೈನಾಗಿ ಕ್ಯಾಂಡ್ಲರು ಮತ್ತು ದೀಪ ಅಂಟಿಸ್ತಾ ಇರೋವಂಥದ್ದು. ಇದಾಗಿತ್ತು ನಮ್ಮ ಉಪ್ಕುಂಟೆ ಹತ್ರ ಇರುವಂಥ ಒಂದು ದರ್ಗಾದ ಒಂದು ದೃಶ್ಯ ನೀವು ನೋಡ್ತಾ ಇದ್ರೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಆಯಿತು, ಸಾಯಂಕಾಲ 7 ಗಂಟೆ ಆಗ್ತಾಯಿದೆ, ನಾನು ಬರ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವುದಾದ್ರು. ಜೈ ಹಿಂದ್ ಕರ್ನಾಟಕ, ಜೈ ಕರ್ನಾಟಕ. ಆ ಕಡೆ ನಾವು ಇನ್ನೂ ಅಂಗಡಿಗಳಿದ್ದಾವೆ, ಅಂಗಡಿಗಳ ಬಗ್ಗೆ ನೋಡ್ಕೊಂಬರೋಣ. ಬಟ್ಟೆ ಅಂಗಡಿಗಳು, ಚಿಪ್ಸು, ಕುರ್ಕುರೆ ಎಲ್ಲ ಇದ್ದಾವೆ. ದರ್ಗಾ ಈ ರೀತಿಯಾಗಿ ಭಾಳ ಚೆನ್ನಾಗಿರೋಂಥದ್ದು ನೋಡ್ತಾ ಇದ್ದೀರಾ ನೀವು. ಗೇಟಿನ ಇದು ಹಾಕಿದ್ದಾರೆ.
ಈ ಕಡೆ ಅಂಗಡಿಗಳು ಬೂಂದಿ ಎಲ್ಲ ಹೂವು ಎಲ್ಲ ಮಾರ್ತಾಯಿದ್ದಾರೆ. ಈ ಕಡೆ ನಿಮಗೆ ಸ್ಟಾಲ್ಗಳು ಹಾಕೋಕ್ಕೆ ಜಾಗ ಇದೆ. ಸ್ಟಾಲಲ್ಲಿ ಏನೇನಿದೆ, ಇಲ್ಲೇನೋ ಸ್ವೀಟ್ ಮಾಡ್ತಾಯಿದ್ದಾನೆ, ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರು, ಇಲ್ಲಿ ನಿಮಗೆ ಅಂಗಡಿಗಳು ಏನೇನು ಪರ್ಚೇಸ್ ಮಾಡೋಕ್ಕೆ ಅಂಗಡಿಗಳಿದ್ದಾವೆ. ಡಬ್ಬಗಳೆಲ್ಲ ತೆಗಿತಾ ಇದ್ದಾರೆ. ಚಾಟ್ ಸೆಂಟರ್, ಇದು ಚಾಟ್ ಸೆಂಟರ್. ಇಲ್ಲಿ ಚಾಟ್ ಸಿಗ್ತಾಯಿದೆ ನಿಮಗೋಸ್ಕರ. ಬೇಲ್ಪುರಿ ಎಲ್ಲ ಇದೆ. ನಾವು ಇಟ್ಕೊಳ್ಳಿಲ್ಲ. ಇಲ್ಲಿ ಚಾಟ್ಸ್ ನಿಮಗೆ ಪೊಟ್ಯಾಟೊ ಟ್ವಿಸ್ಟರು, ಆಮೇಲೆ ಇಲ್ಲಿ ಬೇಲ್ಪುರಿ. ಇವ್ರು ಬೇಲ್ ಮಾಡ್ತಾಯಿದ್ದಾರೆ. ನೀವು? ನಾವು ಮೀನು ಮಾಡ್ಯಾವರು. ಮೀನು ಮೀನು ಕಟ್ ಮಾಡ್ಯಾವ. ಈ ಅಣ್ಣ ಬೇಲ್ಪುರಿ ಮಾಡ್ತಾಯಿದ್ದಾರೆ. ಮೀನು ಎಲ್ಲಿದೆ ನಿಮ್ಮ ಅಂಗಡಿ? ನಮ್ಮದು ಬೆಂಗಳೂರಲ್ಲಿ KR ಪುರಂ. ಅಲ್ಲಿ ಇಲ್ಲೆಲ್ಲ ಹೆಂಗಿದೆ ಮೀನು ಅಂಗಡಿ? ಇಲ್ಲಿ ಆಗಿಲ್ಲ, ಇಲ್ಲೆಲ್ಲ ಇದು ಬಂದಿದ್ದೀವಿ ದೇವಸ್ಥಾನಕ್ಕೆ. ವೆಜ್ ಇಲ್ಲೇ? ವೆಜ್. ಹ್ಞೂ. ಸೊ ಈ ಮೀನು ಅಂಗಡಿಗಳಿಲ್ಲ. ಇಲ್ಲಿ ಟೀ ಅಂಗಡಿ ಚೋಳಿ ಆಗ್ತಾಯಿದೆ. ದಾದಾ ಒಳ್ಳೆ ಟೀ ಮಾಡ್ತಾರೆ. ದಾದಾ ಹೇಗಿದ್ದೀರಾ? ಹೇಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ. ಎಷ್ಟು ದಿನ ಬಿಸ್ನೆಸ್ ನಿಮ್ದು ಇಲ್ಲಿ? 3 ದಿವಸ ಅಷ್ಟೇ. ಟೀ ಕೊಡಿ, ಚಳಿ ಆಗ್ತದೆ. ಟೀ ಕುಡಿ ಅಣ್ಣ, ಹೆಂಗಿದೆ ಅಂತ ಟೇಸ್ಟ್ ನೋಡ್ತೀನಿ ಅವ್ರ ಹತ್ರ. ತುಂಬ ಜನ ಸೇರಿದ್ದಾರೆ ಚಳಿಗೋಸ್ಕರ. ಒಳ್ಳೆ ಬಿಸ್ನೆಸ್ ಆಗ್ತದೆ. ನೀವು ಯಾವ ಊರವರಣ್ಣ? ಕೋಲಾರವರಣ್ಣ. ಎಲ್ಲಿ ನಿಮ್ದು ಹೋಟ್ಲ್ ಇರೋದು? ಇದು ಒಳ್ಳೆ ಕಪ್ಪಲ್ಲಿ ಟೀ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಚಾಯ್, ತುಂಬ ಚೆನ್ನಾಗಿದೆ. ಚಾಯ್ ಕುಡ್ಕೊಂತ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪರೋಟ ಹಾಕ್ತಾಯಿದ್ದಾರೆ, ಬಿಸಿ ಬಿಸಿ ಪರೋಟ. ಎಷ್ಟು ಒಂದು ಪ್ಲೇಟ್ ಪರೋಟ? ಕಿನ್ನ ಬಾಬು एक ಪ್ಲೇಟ್ ಪರೋಟ? ಹಾಂ. ಈ ಕಡೆಗೆ ಏನೇನಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಿಮಗೆ ಕಡಲೆಕಾಯಿ ಜೋಳ ಇವರು ಇಲ್ಲಿ ಮಾರ್ತಾಯಿದ್ದಾರೆ. ಈ ಕಡೆಗೆ ಏನಿದೆ, ಇಲ್ಲಿ ಬಜ್ಜಿ ಬೋಂಡ ಕಬಾಬ್ ಎಲ್ಲ ಇಲ್ಲಿದೆ. ಇಲ್ಲಿ ಕಬಾಬ್ ಇದೆ, ಆ ಕಡೆ ಬಜ್ಜಿ ಬೋಂಡ, ನೀರು ಬಾಟ್ಲು ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತಾಯಿದ್ದಾರೆ. ಇಲ್ಲೇನೋ ಸ್ಪೆಷಲ್ ಮಾಡ್ತಾಯಿದ್ರು. ಇಲ್ಲಿ ರಬಡಿ ಏನು, ಇಲ್ಲಿ ಶೌರ್ಮನೂ ಇದೆ. ಬಿಸಿ ಬಿಸಿ ಶೌರ್ಮ. ಕಿತ ಭಯ್ಯ ಶೌರ್ಮ? 80 ರೂಪಾಯಿ ಒಂದು. 80 ರೂಪಾಯಿ ಒಂದು ಶೌರ್ಮ ಬಿಸಿ ಬಿಸಿ ಹಾಕ್ಕೊಡ್ತಾರೆ. ಚಿಕನ್ ಶೌರ್ಮ 80 ರೂಪಾಯಿ. ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಹಾಕ್ತಾಯಿದ್ದಾರೆ. ಕಟ್ ಮಾಡ್ತಾಯಿದ್ದಾರೆ. ಫುಲ್ ಚಿಕನ್ ಇದೆ ನೋಡಿ. ಕುಬ್ಬಸ್ ಬಿಸಿ ಮಾಡಿ ಹಾಕಿ ಕೊಡ್ತಾರೆ. 80 ರೂಪಾಯಿ ಒಂದು ಶೌರ್ಮ. ಇಲ್ಲಿ ಏನೋ ಹಾಲು ಮಾರ್ತಾಯಿದ್ದಾರೆ, ಬಾದಾಮ್ ಮಿಲ್ಕ್. ನೋಡೋಕ್ಕೆ ಸಖತ್ತಾಗಿದೆ. ಫುಲ್ಲು ಗಡಿ ಬೂಟಿ ಎಲ್ಲ ಹಾಕಿದ್ದೀರಾ. क्या क्या डाला दादा इसमें? खोआ है, चिरंजी है, बिंजा है, तरबूज का दूध है. ಕೇಳಿಸ್ಕೊಂಡ್ರಲ್ಲ ಏನೇನು ಹಾಕಿದ್ದಾನೆ ಅಂತ. ಇದನ್ನು ಸ್ವಲ್ಪ ಟೇಸ್ಟ್ ನೋಡಬೇಕು. ಸ್ವಲ್ಪ ಟೇಸ್ಟ್ ಕೊಡಿ ನೋಡೋಣ ಇದು ಹೇಗಿದೆ ಅಂತ. ಚಳಿ ಆಗ್ತಾಯಿದೆ. ಬಿಸಿ ಬಿಸಿ ಬಾದಾಮ್ ಮಿಲ್ಕ್. ಅದರಲ್ಲಿ ಅವರು ಖೋವಾ ಹಾಕಿದ್ದಾರೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಬಾದಾಮ್ ಬೀಜ ಹಾಕಿದ್ದಾರೆ. ಹಲವಾರು ತಂದೂರಷ್ಟು ಪದಾರ್ಥಗಳನ್ನು ಹಾಕಿ ಪೌಷ್ಟಿಕಾಂಶಗಳ ಹಾಲನ್ನು ಮಾಡಿದ್ದಾರೆ. ಒಳ್ಳೆ ಮಸಾಲ ಭರಿತ ಹಾಲು, ತುಂಬ ಚೆನ್ನಾಗಿದೆ. ಒಳ್ಳೆ ಹೆಲ್ದಿ ಇದೆ ಅಂತ ನಮ್ಗೆ ಅನಿಸುತ್ತೆ ಕುಡಿದ ತಕ್ಷಣ. ಚೆನ್ನಾಗಿದೆ, ಸೂಪರ್. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ನೋಡಿ ಕಾಣಿಸ್ತಾ ಇದ್ದೀವಿ, ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಊಟಕ್ಕೆ ಕಬಾಬು, ಫಿಶ್ಶು ಏನೇನೋ ಮಾಡ್ತಾಯಿದ್ದಾರೆ. ಕೇಳೋಣ ಎಷ್ಟು ಒಂದು ಊಟ ಎಷ್ಟು, ಒಂದು ಪ್ಲೇಟ್ ಪರೋಟ ಎಷ್ಟು ಮಾಡ್ತಾ ಇದ್ದೀರಾ? ಅಲ್ಲಿ ಕೇಳಬೇಕು ಯಜಮಾನ. ಬಂದಿರೋಂಥ ಜನಗಳಿಗೆ ಒಳ್ಳೆ ಊಟ ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗನೂ ಇದೆ. ಆರಾಮಾಗಿ ಇಲ್ಲಿ ಟೇಬಲ್ ಹಾಕಿದ್ದಾರೆ, ಆರಾಮಾಗಿ ಬಂದು ಕುತ್ಕೊಂಡು ತಿನ್ಬೋದು. ಓಕೆನಾ? ಆಮೇಲೆ ಕೂಲ್ ಡ್ರಿಂಕ್ ಜೊತೆಗೆ ಕ್ಯಾರೆಟ್ ಹಲ್ವಾ ಎಷ್ಟು ಇದು ಕ್ಯಾರೆಟ್ ಹಲ್ವಾ? 100 ರೂಪಾಯಿ. ಎಲ್ಲ ಒಳ್ಳೊಳ್ಳೆ ವೆರೈಟಿ ಕೊಡ್ತಾಯಿದ್ದೀರಾ. ಪರೋಟ ಎಷ್ಟು ಒಂದು ಪ್ಲೇಟು? 25. ಬರೀ 25? ಸೂಪರ್. ಚೀಪ್ ಆ್ಯಂಡ್ ಬೆಸ್ಟಿಗೆ ಒಳ್ಳೆ ಊಟ ಕೊಡ್ತಾ ಇದ್ದೀರಾ ನೀವೆಲ್ಲ. ಯೂಟ್ಯೂಬರ್ 25 ರೂಪಾಯಿ ಪರೋಟ. ಸೂಪರ್. ಚೀಪ್ ಆ್ಯಂಡ್ ಬೆಸ್ಟಿಗೆ ಒಳ್ಳೆ ಊಟ ಕೊಡ್ತಾ ಇದ್ದಾರೆ ಬಂದಿರೋಂಥ ಜನಗಳಿಗೆ. ಅಲ್ಲಿ ಊಟ ಇದೆ, ಎಲ್ಲರಿಗೂ ಊಟ ಆಗ್ತಾಯಿದ್ದಾರೆ. ಅದು ಕೆಲವರು ಆಚೆ ಬಂದಾಗ ಇಲ್ಲಿ ತಿಂತಾರೆ. ಆಮೇಲೆ ಇಲ್ಲಿ ಬೀಡ ಅಂಗಡಿ ಇದೆ, ಇಲ್ಲಿ ಚಾಟ್ಸ್ ಇದೆ, ಇಲ್ಲಿ ಬೇಲ್ಪುರಿ, ಪಾನಿಪುರಿ, ಹೋಳಿಗೆ, ಬಿಸಿ ಬಿಸಿ ಹೋಳಿಗೆ, ಒಬ್ಬಟ್ಟು, ನಿಪ್ಪಟ್ಟು ಮಸಾಲೆ ಎಲ್ಲ ಒಂದರಲ್ಲೇ ಎಲ್ಲ ಮಾಡೋದು ನೀವು? ಎಲ್ಲ ಬೋರ್ಡ್ ಹಾಕಿದೆ. ನೋಡಿ ಬಿಸಿ ಬಿಸಿ ಒಬ್ಬಟ್ಟು, ಆಮೇಲೆ ನಿಪ್ಪಟ್ಟು ಮಸಾಲ, ಚೋಟ್ ಮಸಾಲೆ ಎಲ್ಲ ಮಾಡ್ತಾರೆ. ಇಲ್ಲಿ ಬಂದಿದೆ ನೋಡಿ. ಈ ಕಡೆಗೆ ಬಟ್ಟೆ ಅಂಗಡಿ, ಆ ಕಡೆ ಜ್ಯೂಸ್ ಅಂಗಡಿ. ಹೇಗಿದೆ ಅಣ್ಣ ಬಿಸ್ನೆಸ್ಸು?
ಏನ್ ನಡೀತಾ ಇದೆ, ಮಳೆ ಬಂದ್ರೆ ಬಿಸ್ನೆಸ್ ನಡೆಯೋದು, ಮಳೆ ಬಂದ್ಬಿಡೈತೆ. ಮಳೆ ಬಂದ್ಬಿಟ್ಟೈತಲ್ಲ, ಏನ್ ಮಾಡೋಣ ಹೇಳಿ. ಅದಕ್ಕೆ 500 ರೂಪಾಯಿ 3 ಪ್ಯಾಂಟ್, 500 ರೂಪಾಯಿ 3 ಶರ್ಟ್ ಕೊಡ್ತಾ ಇದೀವಿ. 500 ರೂಪಾಯಿ 3 ಪ್ಯಾಂಟಾ? 500 ರೂಪಾಯಿ 3 ಪ್ಯಾಂಟ್, 500 ರೂಪಾಯಿ 3 ಶರ್ಟ್. 500 ರೂಪಾಯಿ 3 ಪ್ಯಾಂಟು, 500 ರೂಪಾಯಿಗೆ 3 ಶರ್ಟು. ಬ್ರ್ಯಾಂಡೆಡು ಶರ್ಟ್ಗಳೆಲ್ಲ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ, ಒಳ್ಳೆ ಬಟ್ಟೆನು, ಹೊಸ ಬಟ್ಟೆನು. ಎಲ್ಲ ಬಟ್ಟೆಗಳು, ಎಲ್ಲ ಗಾರ್ಮೆಂಟ್ಸ್ ಐಟಮ್ಗಳು. 500 ರೂಪಾಯಿಗೆ 3 ಜೀನ್ಸು. ಜೀನ್ಸ್ 3. ಹೌದಾ? ಎಲ್ಲ ಬ್ರ್ಯಾಂಡೆಡ್ ಐಟಮ್ ಎಲ್ಲ ಹಾಕ್ಬಿಡೋದು. ಸ್ವರ್ಣ ಅಂತ ಹಾಕ್ಬಿಡ್ಬೇಕು ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಡೋದು ನಮಗೆ. 500 ರೂಪಾಯಿಗೆ 3 ಜೀನ್ಸ್ ಹಾಕ್ತೀನಿ. ಇವತ್ತು ಹಾಕ್ತೀನಿ, ಮನೆಗೆ ಹೋಗಿ. ನಾ ಇವಾಗ ಹಾಕರೆ ಬರೋದು, ನಾಳೆ ಎಲ್ಲಿರ್ತದೆ ಈ ಅಂಗಡಿ? ಹಾಂ, ಇವತ್ತು ಲಾಸ್ಟು. ಇವಾಗ ಯಾರು ಬರ್ತಾರೆ? ಇನ್ನು ಎಷ್ಟೊತ್ತಾಗಿದೆ? ಹಿಂಗೆ ಹಾಕ್ಬಿಡಿ, ಇವಾಗ ಬಂದ್ಬಿಡ್ತಾರೆ ನೋಡ.